ಇವತ್ತಿನ ವಿಡಿಯೋದಲ್ಲಿ ಟುಲಿಪ್ ಫ್ಲವರ್ದು ಈ ಲೀವ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡಿಕೊಂಡು ಈ ಥರ ಟುಲಿಪ್ ಫ್ಲವರ್ನ ಹೇಗೆ ಮಾಡೋದು ಅಂತಲೂ ಹೇಳಿದ್ದೀನಿ. ಈಗ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಈ ಲೀವ್ಸ್ ಮಾತ್ರ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಇದು ನಾರ್ಮಲ್ ಥರ ಬೇರೆ ಲೀವ್ಸ್ ಥರ ಇರೋದಿಲ್ಲ. ಇದು ತುಂಬ ಲೆಂದಿ ಇರುತ್ತೆ, ಜೊತೆಗೆ ಇದರದ್ದು ಎಡ್ಜು ಕೂಡ ಹೇಗೆ ಕರ್ವಿ ಥರ ಬಂದಿರುತ್ತೆ. ಸೊ ಈ ಲೀವ್ಸ್ನ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಸೊ ನಾನು ಅದಕ್ಕಾಗಿ ಇಲ್ಲಿ ಒಂದು ಗ್ರೀನ್ ಕಲರ್ ಯಾರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಮೀಡಿಯಮ್ ಥಿಕ್ನೆಸ್ ಇರೋ ಯಾರನ್ನ ತೊಗೊಂಡಿದ್ದೀನಿ. ಯಾನ್ ಬಗ್ಗೆ ಯಾರನ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಈ ಥರ ಎಲ್ಲ ಕನ್ಫ್ಯೂಷನ್ಸ್ ನಿಮಗಿದ್ರೆ ನಾನು ಡೀಟೇಲಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಒಮ್ಮೆ ವಿಡಿಯೋನ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಪ್ರಾಜೆಕ್ಟ್ಗಳಿಗೆ ಯಾವ ಥರದ್ದು ಯಾರನ್ನ ಚೂಸ್ ಮಾಡಬೇಕು, ಯಾರನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಮ್ಮೆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು. ಸೊ ಲೀವ್ಸ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾನು 20 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 21. ಸೊ ನನಗೆ ರೆಡಿ 20 ಚೈನ್ಸ್ ಬೇಕು, ಹಾಗಾಗಿ ನಾನು 21 ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಎಷ್ಟು ದೊಡ್ಡ ಫ್ಲವರ್ ಮಾಡ್ತಾಯಿದ್ರೋ ಅದ್ರ ಮೇಲೆ ಇದ್ರ ಲೆಂತ್ ಡಿಪೆಂಡ್ ಆಗಿರುತ್ತೆ. ನೀವು ಇನ್ನೂ ದೊಡ್ಡದು ಲೆಂತ್ ಬೇಕು, ಇನ್ನೂ ದೊಡ್ಡದಾಗಿರೋದು ಲೀವ್ಸ್ ಬೇಕು ಅಂತಂದರೆ ಈಗೇನು ಮೇಯ್ನ್ ಈ ಚೈನ್ ಸ್ಟಿಚಸ್ನ ಜಾಸ್ತಿ ಮಾಡ್ಕೊತಾ ಹೋಗ್ಬೋದು. ನನಗೆ ರೆಡಿ 20 ಬೇಕು, ಹಾಗಾಗಿ ನಾನು 21 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಲ್ಲದಕ್ಕೂ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಂದು ಫಸ್ಟ್ ಸ್ಟಿಚ್ ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡೆ. ಸೊ ಸೆಕೆಂಡ್ ಕೂಡ ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಥರ್ಡ್ ಸ್ಟಿಚ್ಚಲ್ಲಿ ನಾನೀಗ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ನಾನೀಗ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತಿದ್ದೀನಿ. ಸೊ ಓವರ್ ಆಲ್ 2 ಸಿಂಗಲ್ ಕ್ರೋಶೇಸ್ ಆ್ಯಂಡ್ ದೆನ್ 2 ಹಾಫ್ ಡಬಲ್ ಕ್ರೋಶೆ, ಅಲ್ಲಿಗೆ 4 ಚೈನ್ ಸ್ಟಿಚಸ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಈ ಕಡೆ ಎಂಡಲ್ಲೂ, ಯಾಕೆಂದರೆ ಸೇಮ್ ಶೇಪ್ ಬರಬೇಕಾಗಿರೋದ್ರಿಂದ ಶೇಪು ಸೇಮ್ ಬರಬೇಕು, ಹಾಗಾಗಿ ಏನು ಮಾಡ್ತೀವಿ ನಾವು ಇಲ್ಲೂ ಅಷ್ಟೇ 4 ಸ್ಟಿಚಸ್ ಬಿಡ್ತೀನಿ. ಈಗ ನಾನು ಇಲ್ಲಿ 1 2 3 4 ಈ ಸ್ಟಿಚಸ್ಸು. ಸೊ ಈ ಮಿಡಲಲ್ಲಿ ಏನಿದೆ ಈ ಕಡೆ 4 ಈ ಕಡೆ 4 ಔಟ್ ಆಫ್ 20 ಚೈನ್ ಸ್ಟಿಚಸ್ಸಲ್ಲಿ ಈ ಕಡೆ 4 ಈ ಕಡೆ 4 ಬಿಟ್ಟರೆ ರಿಮೈನಿಂಗ್ ಎಷ್ಟು ಉಳಿಯುತ್ತೆ ನಮಗೆ? 12 ಚೈನ್ ಸ್ಟಿಚಸ್ ಉಳಿಯುತ್ತೆ. ಈಗ ನಾನು ಈ ರಿಮೈನಿಂಗ್ 12 ಸ್ಟಿಚಸ್ಸಿಗೆ ನಾನು ಡಬಲ್ ಕ್ರೋಶೇಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 12 ಡಬಲ್ ಕ್ರೋಶಸ್ನ ಹಾಕ್ಕೊಂಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಈಗ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ಟಿಚ್ಚಲ್ಲೂ ಕೂಡ ನಾನು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ತಿದ್ದೀನಿ. ಈಗ ಇನ್ನು ರಿಮೈನಿಂಗ್ 2 ಸ್ಟಿಚಸಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಅಲ್ವಾ. 1 ಸಿಂಗಲ್ ಕ್ರೋಶೆ ಆ್ಯಂಡ್ ದೆನ್ ಸಿಂಗಲ್ ಕ್ರೋಶೆ. ಸೊ ಇಲ್ಲಿಗೆ ಈ ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈಗ ನಾನು ಟರ್ನ್ ತೊಗೋಬೇಕಲ್ವಾ. ಸೊ ಟರ್ನ್ ತೊಗೋಬೇಕು ಅಂತಂದರೆ ಏನು ಮಾಡಬೇಕು? ಡೈರೆಕ್ಟಾಗಿ ಈಗ ನಾನು ಇಲ್ಲಿಂದ ಸ್ಟಿಚ್ ಹಾಕೋಕ್ಕೆ ಶುರು ಮಾಡಿದ್ರೆ ಇದು ಹೀಗಾಗೋಗ್ಬಿಡುತ್ತೆ. ಸೊ ಪರ್ಫೆಕ್ಟಾಗಿ ಶೇಪ್ ಬರೋಲ್ಲ. ಸೊ ಒಂದು ಚೆನ್ನಾಗಿರೋ ಶೇಪ್ ಬರಬೇಕು ಅಂದರೆ ಅದಕ್ಕೆ ಪರ್ಫೆಕ್ಟ್ ಆಗಿರೋ ಟರ್ನಿಂಗ್ನ ತೊಗೋಬೇಕಾಗುತ್ತೆ. ಏನು ಮಾಡ್ತೀನಿ ಈಗ ನಾನು ಇಲ್ಲಿ ಹಾಕಿದೆ ಇದೇ ಸೇಮ್ ಸ್ಟಿಚ್ಚಲ್ಲಿ, ಅಂದರೆ ಲಾಸ್ಟ್ ಸ್ಟಿಚ್ಚಲ್ಲಿ ನಾನು ಈ ಕಡೆ ಲೈನ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಗೇನ್ ನಾನು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಹಾಕಿ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಅದೇ ಥರ ಒಂದು ಟರ್ನಿಂಗ್ ಬೇಕಾಗಿರೋದ್ರಿಂದ ಇಲ್ಲಿ 1 ಸಿಂಗಲ್ ಕ್ರೋಶೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ.
ಇದು ಟರ್ನಿಂಗೋಸ್ಕರ. ಅದಾದಮೇಲೆ ನಾವು ಹೀಗೆ ಟರ್ನ್ ಮಾಡಿದ್ಮೇಲೆ ಎಗೇನ್ ನಾನು ಫಸ್ಟ್ ಚೈನಿಂದನೇ ವರ್ಕ್ ಸ್ಟಾರ್ಟ್ ಮಾಡಬೇಕಲ್ವ, ಹಾಗಾಗಿ ಮತ್ತೆ ಇದೇ ಸೇಮ್ ಪಾಯಿಂಟಲ್ಲೇ ನಾನು ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿದೆ. ಅಲ್ಲಿಗೆ ಏನು ಅರ್ಥ ಆಯಿತು, ಸೊ ಲಾಸ್ಟ್ ಸ್ಟಿಚ್ಚಲ್ಲಿ ನಾವು 3 ಸಿಂಗಲ್ ಕ್ರೋಶೆಸ್ನ ಹಾಕಿದ್ವಿ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಲೈನಲ್ಲೂ ಕೂಡ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಈ ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಈಗ ನಾನು 12 ಡಬಲ್ ಕ್ರೋಶೆಸ್ನ ಮಾಡ್ಕೋಬೇಕಾಗತ್ತೆ. ಐ ಮೀನ್ 1 ಸೊ ನೆಕ್ಸ್ಟ್ ಸ್ಟಿಚಸ್ 1 2 3 4 ಇದೆ. ಹಾಗಾಗಿ ನಾನು ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲೂ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಇರೋದೇನಕ್ಕೆ, ನಾವು ಟರ್ನಿಂಗ್ ಮಾಡೋಕ್ಕೆ ಅಂತ ತೊಗೊಂಡಿದ್ವಲ್ವ ಆ ಚೈನ್ ಇದು. ಸೊ ಇಲ್ಲಿಗೆ ಈ ಪ್ಯಾಟರ್ನು ಕಂಪ್ಲೀಟ್ ಆಯಿತು. ಈ ಥರ ಶೇಪು ಬಂದಿದೆ. ಇದನ್ನು ಈಗ ಒಂದು ಇದ್ರ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಇಲ್ಲಿ ಕ್ರಾಫ್ಟ್ ವಯರ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಯಾವಾಗಲೂ ಹೇಳೋ ಹಾಗೆ ಈ ವಯರ್ನ ಸ್ವಲ್ಪ ಹೀಗೆ ಸೆಕ್ಯೂರ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ ಹಾಕ್ತಾ ತುಂಬ ತಿನ್ನಾಗಿರೋದ್ರಿಂದ ಹೀಗೆ ಉದುರೋಗುತ್ತೆ. ಹಾಗಾಗಿ ಇದನ್ನು ಈ ಥರ ಸೆಕ್ಯೂರ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಾನು ಸೊ ವರ್ಕ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ರೌಂಡಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಈಗ ಇಲ್ಲಿಗೆ ನಂದು ವರ್ಕ್ ಕ್ಲೋಸ್ ಆಗಿತ್ತು. ಸೊ ಅಗೇನ್ ನಾನು ಟರ್ನ್ ತೊಗೋಬೇಕಾಗಿರೋದ್ರಿಂದ ನಾನು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಏನು ಮಾಡ್ತಾಯಿದ್ದೀನಿ, ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ. ಸೊ ಟರ್ನಿಂಗ್ ಅಂತ ತೊಗೊಂಡಿರೋದಕ್ಕೆ. ಅದಾದಮೇಲೆ ನಾನು ಇಲ್ಲಿ ಈಗ ನಾನು ಫಸ್ಟ್ ಸ್ಟಿಚ್ ಸ್ಟಾರ್ಟ್ ಮಾಡಬೇಕಲ್ವ. ಸೊ ಹಾಗಾಗಿ ನಾನಿಲ್ಲಿ ಇನ್ನು ಎಲ್ಲ ಸ್ಟಿಚಸಲ್ಲೂ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಹೋಗಬೇಕು. ಸೊ ಈಚ್ ಸ್ಟಿಚ್ಚಲ್ಲಿ ನಾನು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಅಗೇನ್ ನಾನು ಟರ್ನಿಂಗ್ ಪಾಯಿಂಟ್ ಅಂತ ಬಂದು ನಿಂತ್ಕೊಂಡಿದ್ದೀನಿ. ಸೊ ನೀವೇನು ಮಾಡಬೇಕು ಇಲ್ಲಿ ಅಂತಂದರೆ ಸೇಮ್ ಥಿಂಗ್, ಇದು ಹೇಗಿದೆಯೋ ಹಾಗೇ ಮಾಡ್ಕೊಂಡೋಗಿ. ಇಲ್ಲಿ ಇವಾಗ ಎಕ್ಸ್ಟ್ರಾ ಚೈನ್ಸ್ ಹಾಕೋ ನೆಸೆಸಿಟಿ ಇರಲ್ಲ, ಬಿಕಾಸ್ ನಾವು ಆಲ್ರೆಡಿ ಟರ್ನಿಂಗಿಗೆ ಅಂತ ಇಲ್ಲಿ ಎಕ್ಸ್ಟ್ರಾ ಚೈನ್ ಸ್ಟಿಚಸ್ನ ಹಾಕ್ಕೊಂಡಿದ್ವಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಈಗ ನಾವು ಜಸ್ಟ್ ಎಡ್ಜ್ ಕವರ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಹೇಗಿದೆಯೋ ಹಾಗೇ ಮಾಡ್ಕೊಳ್ಳಿ. ಇಲ್ಲಿ ಏನೂ ನಿಮಗೆ ಇನ್ಕ್ರೀಸ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ನಾನು ಈ ಟರ್ನಿಂಗ್ ಪಾಯಿಂಟಲ್ಲಿ ಇಲ್ಲಿವರೆಗೂ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಕಂಟಿನ್ಯೂ ಮಾಡಿ ಅಷ್ಟೇ, ಎಲ್ಲೂ ಇನ್ಕ್ರೀಸ್ ಮಾಡೋ ಹಾಗಿಲ್ಲ. ವೈ ಬಿಕಾಸ್ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಿದ್ವಿ. ಹಾಗಾಗಿ ಜಸ್ಟು ಇದನ್ನ ಈ ಥರ ಸಿಂಗಲ್ ಕ್ರೋಶೆಸ್ ಹಾಕ್ಕೊಂಡು ಹೋದರೆ ಸಾಕು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ.
ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಕೊಡಬೇಕು. ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಈ ಸ್ಟಿಚ್ಚಿಂದ ಇಲ್ಲೇ ಮುಗಿಸಿದ್ರೆ ಇದು ಗ್ಯಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಸ್ಟಿಚ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಚೈನ್ ಸ್ಟಿಚ್ ಹಾಕಿ ಯಾರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಜಿಕ್ ರಿಂಗ್ನ ಯೂಸ್ ಮಾಡಿಕೊಂಡು ಈ ಟುಲಿಪ್ ಫ್ಲವರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.